అందరికీ నమస్కారం అండి. వెల్కమ్ టు శివ A to Z ఛానల్. ఈ రోజు అయితే మనం రైతు గెలవాలి, రైతు నిలబడాలి ఆ యొక్క సంకల్పం ఈ రోజు కూడా రాయచూర్ డిస్ట్రిక్ట్ దేవదూర్ తాలూక్ మాన్సగల్ గ్రామంలో ఈ రోజు అయితే ఈ యొక్క కార్యక్రమం చూడడానికి వద్దాం. ఇంత పెద్ద పురాతనం ఉన్నటువంటి ఈ యొక్క టెంపుల్ గురించి ఇక్కడ ఉన్నటువంటి గ్రామ పెద్దలు ఈ శ్రీ శ్రీ లక్ష్మీ రంగనాథ స్వామి వారి ఆ యొక్క ఆశీస్సులతో ఈ రోజు పెద్ద ఎత్తున కోళ్ళైతే కళ్ళు స్టార్ట్ చేయడం జరిగింది. పూర్తి వివరాలకైతే వీడియోలోకి వెళ్ళి తెలుసుకుందాం. ಸರ್ ಇದು ಮಾನಸಗಲ್ ಅಂತೇಳಿ ಶ್ರೀ ರಂಗನಾಥ ಸ್ವಾಮಿ ಈತ ಬಂದದ ಮಧುರಪುರದಿಂದ ಬಂದು ಇಲ್ಲಿ ದೇವದುರ್ಗಕ್ಕೆ ಬಂದಾನ. ದೇವದುರ್ಲೇಸಿ ಕೋತಿಗುಡ್ಗೆ ಬಂದು ಇಲ್ಲಿ ಮಾನಸಗಲ್ ಬಂದು ನೆಲೆಸ್ಯಾನ. ಇಲ್ಲಿ ಈಗ ಈ 3ನೇ ಸಲ ಇದು ನಾವು ಈ ಕಾರ್ಯಕ್ರಮ ಮಾಡೋದು. ಒಳ್ಳೆ ಉತ್ತಮವಾಗಿ ಎಲ್ಲ ಭಕ್ತರು ಎಲ್ಲ ಪೂಜಾರು ಸಹಕಾರದಿಂದ ಉತ್ತಮವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸ್ವಾಮಿವಾರ ವಿಶೇಷ ಏನಾಯ್ತು? ಸ್ವಾಮಿ ಹೆಸರು ಎಲ್ಲಿಂದ ಬಂದಿದ್ದಾರೆ ಅವರು? ವಿಶೇಷ ಏನಿಲ್ರಿ ಇದ್ರಾಗ. ಇವ್ರು ರಂಗನಾಥ ಸ್ವಾಮಿ ಅಂತಂದ್ರೆ ಇವ್ರು 3 ಅಣ್ಣ ತಮ್ಮರಂತ. ಇವ್ರು ಮೊದ್ಲೇದು ಒಡ್ಡೊಟ್ಟಿ ರಂಗನಾಥ್ ಅಂತ ಯಾವತ್ತೋ ದೊಡ್ಡತಂತ, ಸೆಕೆಂಡ್ ಜಾಳಳ್ಳಿ ರಂಗನಾಥ್ ಅಂತೇಳಿ, ಇದು 3ನೇ ಸಣ್ಣತ್ತ ರಂಗನಾಥ. ಫಸ್ಟ್ ಒಡ್ಡೊಟ್ಟಿ ಜಾತ್ರೆ ಆಗುತ್ತಾ, ಆಮೇಲೆ ಜಾಳಳ್ಳಿ ಜಾತ್ರೆ, ಆಮೇಲೆ ಇದು ಲಾಸ್ಟ್ ಮಾನಸಗಲ್ ಜಾತ್ರೆ ಆಗುತ್ತಾ. ಇದೇ ವಿಶೇಷ ರಂಗನಾಥಂದು. ಉಸ್ತುವಾರಿ ಮೇ ತಿಂಗಳಲ್ಲಿ ಹುಣ್ಣಿಮೆ, ಅಗೆ ಹುಣ್ಣಿಮೆ ದಿವಸ ಅವತ್ತೇ ನಮ್ಮಲ್ಲಿ ರಥೋತ್ಸವ ಪ್ರಾರಂಭ ಆಗುತ್ತಾ. ರಥೋತ್ಸವ ಆದಷ್ಟು ಬೇಗನೆ ಸಾಯಂಕಾಲ ಎಲ್ಲ ಭಕ್ತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಬೇಗನೆ 5 ಗಂಟೆಗೆ ರಥೋತ್ಸವ ಮುಗಿಸ್ತಾರೆ. ಸುಮಾರು ಒಂದು 2 ಲಕ್ಷ ಜನ ಮೇಲೆನೆ ಬರ್ತಾರ. ಬೇರೆ ರಾಜ್ಯದವರು ಬರ್ತಾರ, ನಮ್ಮ ಕರ್ನಾಟಕದವರು ಸುತ್ತಮುತ್ತ ಭಕ್ತರು ಬಹಳ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರ. ಇವಾಗ ವಿಶೇಷ ಅಂದ್ರ ಈಗ ಎಲ್ಲಾರು ಭಕ್ತರು ಕಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲೇ ದೇವಸ್ಥಾನದಲ್ಲಿ ಮಾಡಮಂತೇಳಿ ಅನ್ಕೊಂಡ ಮಾಡ್ತಾರ. ಕಲ್ಲು ತುಂಡು ಕಾರ್ಯಕ್ರಮ 14 ಕ್ವಿಂಟಾಲ್ ಕಲ್ಲನ್ನು ಎಳೆಯುವ ಸ್ಪರ್ಧೆಯಲ್ಲಿ ಇದು ಕಾರ್ಯಕ್ರಮ ಇಲ್ಲಿ ರಂಗನಾಥ ಗುಡಿಯಲ್ಲಿ ಮಾಡ್ತಾರ. ನಮ್ಮ ಹೆಸರು ಮುದ್ದುರಂಗ ಅಂತೇಳಿ ಮಾನಸಲ್ ರಂಗನಾಥ್ ಪೂಜಾರಿ. ಓಕೆ, ನಮಸ್ಕಾರ. ನಮಸ್ಕಾರ. ನಾನು ಮಾನಸನ್ ನಾಯಕರು ವಾಲ್ಮೀಕಿ ಸಮಾಜದ ಅಧ್ಯಕ್ಷರ್ರಿ. ಜಿಲ್ಲಾ ರಾಯಚೂರು ತಾಲೂಕು ದೇವದುರ್ಗ ಮಾನಸಗಲ್ ಗ್ರಾಮ ಲಕ್ಷ್ಮೀ ರಂಗನಾಥ ದೇವಸ್ಥಾನದಲ್ಲಿ ಈ ಎತ್ತಿನ ಸ್ಪರ್ಧೆ ಕಾರ್ಯಕ್ರಮ 3 ವರ್ಷದಿಂದ ಜರುಗುತ್ತಿದೆ. ನಮ್ಮ ಇರ್ಬಿಗೇರಿ ಗ್ರಾಮದ ಎಲ್ಲಾ ಭಕ್ತಾದಿಗಳು, ತಾಲೂಕಿನಲ್ಲಿ ಎಲ್ಲರ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ. ಮುಂದಿನ ವಿಶೇಷ ಇನ್ನ ಹೆಚ್ಚಿನ ಇದರಲ್ಲಿ ಮಾಡ್ಬೇಕಂತೇಳಿ ನಮ್ಮ ಅನಿಸಿಕೆ ಅದ. ರಂಗನಾಥನ ಆಶೀರ್ವಾದ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ನಮ್ಮ ಆಸೆ. ಎರಡು ಬಹುಮಾನ ಶ್ರೀ ರೇಣುಕಾ ಯಲಮತ್ತಲ್ಲಿ ಮಾತುಮಲ್ಲಿ ಬಸವರಾಜ್ ಅವರು 2 ಬಹುಮಾನ ಬರ್ಬೇಕಂತ ಮಾನ್ಸೆ ಅವರು ವಾಲ್ಮೀಕಿ ಅಧ್ಯಕ್ಷ ಸನ್ಮಾನ ಮಾಡ್ಬೇಕಂತ ಗಡಿ ಚಪ್ಪಾಳೆ ಮಾಡ್ಬೇಕು, ಜೋರಾದ ಚಪ್ಪಾಳೆ ಬರ್ಬೇಕು. 7ನೇ ಸ್ಥಾನ. ಎರಡನೇ ಬಹುಮಾನ 20,000 ಗಡಿಗೆ ಚಪ್ಪಾಳೆ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. 3ನೇ ಬಹುಮಾನ ಐಯಲ್ಲಿ ಲಿಂಗೇಶ್ವರ ಮಚಲಾಪುರ ಅವರು 3,400 ಫೀಟ 83.10 ಇಂಚ 15,000. 3ನೇ ಬಹುಮಾನ ಅಮ್ಮನವರು ಸನ್ಮಾನ ಮಾಡ್ಬೇಕಂತ ವಿನಂತಿ ಉಪಾಧ್ಯಕ್ಷರು. ಓಕೆ, ಥ್ಯಾಂಕ್ ಯು. ಜೋರಾದ ಚಪ್ಪಳೆ. 3ನೇ ಬಹುಮಾನ 4ನೇ ಬಹುಮಾನ ಮೀಟಪ್ಪ ಪೂಜಾರ್ ಅವರು ತಾಂಡವರು ಬರ್ಬೇಕಂತ ವಿನಂತಿ. 3,300 ಫೀಟಿನಲ್ಲಿ 10,000 ಬಹುಮಾನ ತಾಂಡವರು ಬರ್ಬೇಕಂತ ವಿನಂತಿ. 3ನೇ ಬಹುಮಾನ 15,000 ಗಡಿಗೆ ಚಪ್ಪಾಳೆ ಮಾಡ್ಬೇಕು, ಜೋರಾದ ಚಪ್ಪಾಳೆ. 3ನೇ ಬಹುಮಾನ. ಓಕೆ, ಥ್ಯಾಂಕ್ ಯು. 4ನೇ ಬಹುಮಾನ ನೀಟಪ್ಪ ಪೂಜಾರಿ ತಾಂಡವರು ಬರ್ಬೇಕಂತ ವಿನಂತಿ. 4ನೇ ಬಹುಮಾನ 10,000. 5ನೇ ಬಹುಮಾನ ಶ್ರೀ ಕವಿ ಸಿದ್ದೇಶ್ವರ ಪ್ರಸನ್ನ ಬಿ ಆನಂದ್ ರೆಡ್ಡಿ ಬಲ್ಲಾರವರು 5,000. ಇದು 5ನೇ ಬಹುಮಾನ ಬಳ್ಳಾರಿ ಅವರಿಗೆ ಸಂಬಂಧಪಟ್ಟದ್ದು. ಶಿವ ಜೋರಾದ ಚಪ್ಪಾಳೆ ಬರಬೇಕಂತ ವಿನಂತಿ ಕೇಳ್ತಾ ಇದ್ದೀನಿ. ಕ್ಯಾಪ್ಟನ್ ಅವರು ತಗೊಂಡಿದ್ದಾರೆ. ಜೋರಾದ ಚಪ್ಪಾಳೆ. ಬಳ್ಳಾರಿ ಅವರಿಗೆ 5ನೇ ಬಹುಮಾನ ಜೋರಾದ ಚಪ್ಪಾಳೆ ಬರಬೇಕಂತ ಕೇಳಿದುಕೊಳ್ತಾ ಇದ್ದೀನಿ.